ಓಂ ಶ್ರೀ ಸತ್ಉಪಾಸಿಯೇ ನಮಃ. ಶ್ರೀಮಾತ್ರೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 11/7/2026 ಶನಿವಾರದ ದಿನ ಭವಿಷ್ಯ. ಈ ಒಂದು ದಿವಸ ಬಂದು ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು ಶನಿವಾರ. ಕೃತಿಕಾ ನಕ್ಷತ್ರವಿರ್ತಕ್ಕಂಥದ್ದು ಹಗಲು 11:04 ನಂತರ ರೋಹಿಣಿ ನಕ್ಷತ್ರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಅಂದರೆ ಸ್ವನಕ್ಷತ್ರ ಸಂಚಾರವನ್ನು ಮಾಡ್ತಾನೆ. ರಾಹುಕಾಲ ನೋಡಿದಾಗ 9:16 10:52 ಗುಳಿಕ ಕಾಲ ನೋಡಿದಾಗ 6:04 7:40 ಯಮಗಂಡ ಕಾಲ ನೋಡಿದಾಗ 2:04 3:40 ಇರ್ತಕ್ಕಂಥದ್ದನ್ನು ನೀವು ನೋಡ್ತೀರಿ. ವಿಶೇಷವಾಗಿ ಈ ದಿನ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಇವತ್ತಿಗೂ ಕೂಡ ಶನಿವಾರವೂ ಕೂಡ ನಿಮಗೆ 2 ನಕ್ಷತ್ರದಲ್ಲಿ ಚಂದ್ರನ ಸಂಚಾರವಿರ್ತದೆ. ಆ ಸಂಚಾರ ಅಂತಕ್ಕಂಥ ನಿಮಗೆ ಶುಭಪ್ರದವ ಅಂತಂದರೆ ಖಂಡಿತವಾಗಲೂ ಕೂಡ ಎಲ್ಲ ರಾಶಿಗಳವರೆಗೂ ಕೂಡ ಒಂದು ಶುಭಪ್ರದವೇ. ಉಚ್ಚನಾಗ್ತಕ್ಕಂಥ ಚಂದ್ರ ಉಚ್ಚ ಫಲವನ್ನೇ ಕೊಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮೇಷರಾಶಿನಿಗೆ ಸಂಬಂಧಪಟ್ಟಂಥ ರಾಷ್ಟ್ರಾಧಿಪತಿಯಾದಂಥವನು ಮತ್ತು ಚಂದ್ರ ಕಲಿತು ಸಂಚಾರವನ್ನು ಮಾಡ್ತಾರೆ. ಹಾಗಾಗಿ ಒಂದು ರೀತಿ ಶಶಿಮಂಗಳ ಯೋಗ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಚೇತರಿಕೆ, ಸ್ಥಿರಾಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಭೂಮಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ, ಈ ಫ್ಯಾಕ್ಟ್ರಿಗಳು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವನ್ನು ಕೂಡ ನೋಡ್ತೀರಿ. ಅದೇ ರೀತಿಯಲ್ಲಿ ಸ್ವಲ್ಪ ಬೇಡಲಾರದಂಥ ಅಥವಾ ನಿಮ್ಮ ಜೀವನಕ್ಕೆ ಬೇಕಾಗಿರದೇ ಇರತಕ್ಕಂಥ ತೀರ್ಮಾನಗಳಿಂದ ಸ್ವಲ್ಪ ಅಪಪ್ರಚಾರ ಅಪವಾದಗಳನ್ನೂ ಕೂಡ ಎದುರಿಸಬೇಕಾಗತ್ತೆ. ಅಥವಾ ಮಾತು ಅಂತಕ್ಕಂಥದ್ದು ತಪ್ಪಿ ಹಾಡಿ ಸ್ವಲ್ಪ ಅಪಪ್ರಚಾರ ಅಪವಾದವೂ ಕೂಡ ನಿಮಗೆ ಬರುವಂಥ ಸಂದರ್ಭಗಳು ನಿರ್ಮಾಣ ಆಗಿ ಬರುತ್ತೆ. ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥ ಸ್ಥಿತಿ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇಲ್ಲ. ತಾಯಿಯ ಸಹಕಾರ ನಿಮಗೆ ಚೆನ್ನಾಗಿ ಸಿಗುತ್ತೆ. ಮೇಷರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಷಭ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಶಿನಲ್ಲಿ ಕುಳಿತಿರ್ತಕ್ಕಂಥ ಚಂದ್ರ ಕುಜನೂ ಕೂಡ ಕುಳಿತಿರ್ತಕ್ಕಂಥದ್ದು ಶುಭ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲ. ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಪಾಲುದಾರಿಕೆ ವ್ಯವಹಾರ ಕೆಲವೊಂದು ಅನುಕೂಲವಾಗ್ತಕ್ಕಂಥದ್ದು. ಸ್ವಲ್ಪ 11 ಗಂಟೆವರೆಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು. ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥದ್ದು. ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಆದರೆ ರಾಷ್ಟ್ರಾಧಿಪತಿ ಗ್ರಹಣಕ್ಕೊಳಗಾಗಿರೋದ್ರಿಂದ ನಿಮ್ಮ ಮೂಡೇ ಆಫ್ ಆಗಿರ್ತದೆ. ನಿಮ್ಮ ಸ್ಥಿತಿಗತಿಗಳೇ ಸ್ವಲ್ಪ ಸರಿ ಇರೋದಿಲ್ಲ. ಬೇರೆ ಅವಕಾಶಗಳು ಬಂದರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋದ್ರಾಗೆ ನೀವು ಸೋಲುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ವೃಷಭ ರಾಶಿನವರು ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿನಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿ ಏನೋ ಬಲವಾಗಿದ್ದಾನೆ, ಇರಲಿ, ತೊಂದರೆ ಇಲ್ಲ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವು ಕೈ ಹಿಡಿತದೆ, ಅನುಕೂಲವಾಗುತ್ತೆ. ಆರ್ಥಿಕವಾದಂಥ ಸ್ಥಿತಿನಲ್ಲೂ ಕೂಡ ಬರುತ್ತೆ, ಬಟ್ ಬಂದಿದ್ದು ಹಾಗೆ ಖರ್ಚಾಗುವಂಥ ಸ್ಥಿತಿ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂಥ ಅನುಕೂಲ. ಸೇವಕರ ಕೆಲ ಹಂತದ ಅಧಿಕಾರಿಗಳು ಅಥವಾ ಸೇವಕರು ಯಾರಿರ್ತಾರೆ ಅವರಿಂದ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಒಟ್ಟಿನಲ್ಲಿ ಲಾಭವೂ ಯೋಗಫಲವೂ ಅದೃಷ್ಟವೂ ಅಂತಕ್ಕಂಥ ಸ್ಥಿತಿನಲ್ಲಿ ಈ ಒಂದು ದಿವಸವನ್ನು ನೀವು ಮಿಥುನ ರಾಶಿನ ನೋಡ್ತೀರಿ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ ಇದೆ, ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ ಇದೆ, ಕೌಟುಂಬಿಕ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ ಇದೆ, ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ ಇದೆ, ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ಮಾಡ್ತೀರಿ. ಚೆನ್ನಾಗಿದೆ ಮಿಥುನ ರಾಶಿನವರಿಗೆ ಇವತ್ತಿನ ದಿವಸ ಒಂದು ರೀತಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ. ಆದರೆ ಆರೋಗ್ಯವನ್ನು ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಬೇಕು. ಅನಾರೋಗ್ಯ ನಿದ್ರಾಭಂಗವನ್ನು ತರಬಹುದು ಮಿಥುನ ರಾಶಿನವ್ರಿಗೆ. ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರತಕ್ಕಂಥದ್ದು ಶಿವನ ಆಲಯಕ್ಕೆ ಭಸ್ಮವನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಕಟಕ ರಾಶಿನಿಗೆ ಸಂಬಂಧಪಟ್ಟಂತೆ ಲಾಭದಲ್ಲಿ ಕುಳಿತಕ್ಕಂಥ ರಾಷ್ಟ್ರಾಧಿಪತಿ ಲಾಭ ಯೋಗಬಲ ಅದೃಷ್ಟ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಆದರೆ ಲಾಭಾಧಿಪತಿ ಗ್ರಹಣಕ್ಕೊಳಗಾಗಿದ್ದಾನೆ. ಆದರೂ ಕೂಡ ನಿಮಗೆ ಅನುಕೂಲವನ್ನು ತಂದು ಕೊಡತಕ್ಕಂಥ ಸಾಧ್ಯತೆಗಳು ಯೋಗಕಾರಕನ ಒಟ್ಟಿಗೆ ಚಂದ್ರ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಅದೃಷ್ಟ ಯೋಗಫಲ ಹೆಸರು ಕೀರ್ತಿ ಪ್ರತಿಷ್ಠೆ ಮಾನ ಸನ್ಮಾನಗಳು ಸಿಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಅದರ ಒಳಗಡೆ ಒತ್ತಡದ ತೊಳಲಾಟವೂ ಕೂಡ ಇರ್ತದೆ.
ಲಾಭವೂ ಹೆಚ್ಚಾಗಿ ಬರುತ್ತೆ. ಆದರೆ ಸೇವಿಂಗ್ಸ್ ಮಾಡ್ತಕ್ಕಂಥ ಸ್ಥಿತಿ ಇರೋದಿಲ್ಲ. ಯಾಕೆಂದರೆ ಅನಗತ್ಯವಾದಂಥ ಖರ್ಚನ್ನು ಹೆಚ್ಚಾಗಿ ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ಳಬಹುದು. ವಿದ್ಯಾ ಪ್ರಗತಿ ಕಾಣ್ತದೆ. ಮಕ್ಕಳಿಂದ ಯೋಗಫಲ, ಲಾಭ, ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಉದ್ಯೋಗದಲ್ಲಿ ಅದ್ಭುತವಾದ ಕೆಲಸ ಕಾರ್ಯಗಳಿರ್ತದೆ. ಅದರಲ್ಲೂ ಕೂಡ ಮೈನಸ್ ಇಲ್ಲ, ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ಕಟಕ ರಾಶಿನೂ ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ನದಿಗೆ ಒಂದು ನಿಮ್ಮ ಇಷ್ಟದ ಸಂಕಲ್ಪವನ್ನು ಮಾಡಿಬಿಟ್ಟು ಹರಿಯುವಂಥ ನದಿ ಎಲ್ಲರೂ ಇದ್ದರೆ ಖಂಡಿತ ಎರಡು ಹಕ್ಕಿ ಕಾಳನ್ನು ಅದಕ್ಕೆ ಹಾಕ್ತಕ್ಕಂಥ ಪ್ರಯತ್ನ, ಅಥವಾ ಎಲ್ಲಾದರೂ ಮೀನಿದ್ದರೆ ಆ ಮೀನಿಗೆ ಆಹಾರವನ್ನು ಹಾಕ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿ ಪ್ರಭಾವಕ್ಕೊಳಗಾಗಿದ್ದಾನೆ. ಹಾಗಾಗಿ 11 ಗಂಟೆವರೆಗೆ ನಿಮಗೆಲ್ಲವೂ ಕೂಡ ಚೆನ್ನಾಗಿಯೇ ಇರುತ್ತೆ. ಅದರ ಜೊತೆಯಲ್ಲಿ ಯೋಗಕಾರಕನ ಒಡಗೂಡಿ ಚಂದ್ರ ಕುಳಿತಿದ್ದಾನೆ. ಹಾಗಾಗಿ ಅದೃಷ್ಟ ಅಂತಕ್ಕಂಥದ್ದು ನಿಮಗೆ ಬರಬೇಕು. ಉಚ್ಚನಾಗಿ ಕುಳಿತಿದ್ದಾನೆ. ಹಾಗಾಗಿ ಸಂತೃಪ್ತಿಯ ಒಂದು ದಿವಸ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಯಾವುದೇ ಖರ್ಚು ಮಾಡಿದ್ರೂ ಕೂಡ ಈ ದಿವಸ ಒಂದು ಸಂತೃಪ್ತಿ ಅಥವಾ ಉಪಯೋಗ ಆಗುವಂಥದ್ದಕ್ಕೆ ಖರ್ಚು ಮಾಡಿರ್ತಾರೆ. ಒಳ್ಳೆಯ ಅದರಿಂದ ಒಂದು ಬಲ ಅಥವಾ ಪ್ರತಿಫಲ ಅಂತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಕೂಡ ತೃಪ್ತಿ ಅಂತಕ್ಕಂಥದ್ದು ಮಾತ್ರ ಸಿಕ್ಕೇ ಸಿಗುತ್ತೆ. ಇವತ್ತಿನ ದಿವಸ ಖರ್ಚು ಮಾಡಿರ್ತಕ್ಕಂಥ ಹಣದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವೇಸ್ಟ್ ಖರ್ಚುಗಳು ಇರೋದಿಲ್ಲ. ಅದೊಂದು ಒಳ್ಳೆಯ ಫಲವನ್ನು ಸಿಂಹರಾಶಿನೋ ನೋಡ್ತೀರಿ. ಆರ್ಥಿಕವಾದಂಥ ಸ್ಥಿತಿ ಪರವಾಗಿಲ್ಲ, ಅಂಥ ಮೈನಸ್ ಅಂತಕ್ಕಂಥ ರೀತಿಯಲ್ಲಿಲ್ಲ. ಉದ್ಯೋಗದ ಊಟಕಾರದಲ್ಲಿರ್ತಕ್ಕಂಥವ್ರಿಗೆ ಶುಭಪ್ರದವಿದೆ. ಸ್ವಲ್ಪ ಬಂಧು ಬಾಂಧವರಿಗೆ ನಿರೀಕ್ಷೆ ಇರೋದಿಲ್ಲ. ಅದರ ನಿರೀಕ್ಷೆ ಮಾಡಿದ್ರೂ ಕೂಡ ಅದರ ಫಲಾಫಲಗಳು ಅಂತಕ್ಕಂಥದ್ದು ಸಿಗೋದಿಲ್ಲ, ದೊರಕುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಹಾಗಾಗಿ ವಿದ್ಯಾಭ್ಯಾಸ ಅದ್ಭುತವಾದಂಥ ರೀತಿಯಲ್ಲಿದೆ. ಭೂಮಿ ವ್ಯವಹಾರ ಚೆನ್ನಾಗಿದೆ. ಯಂತ್ರೋಪಕರಣ ಫ್ಯಾಕ್ಟ್ರಿಗಳನ್ನ ನಡೆಸುವಂಥವ್ರಿಗೆ, ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ವರದಾನ ಈ ಒಂದು ದಿವಸ ಸಿಂಹರಾಶಿನಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹನ ಸ್ತೋತ್ರವನ್ನು ಪಡೆದೇ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಸ್ತೋತ್ರ ಗೊತ್ತಿಲ್ವಾ? ನಾಮಸ್ಮರಣೆ ಮಾಡಿ ಸಾಕು. ಇನ್ನು ಕನ್ಯಾ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉದ್ಯೋಗದಲ್ಲಿ ಅದ್ಭುತವಾದಂಥ ರೀತಿಯಾದಂಥ ಪ್ರಗತಿಯನ್ನು ಕಾಣ್ತೀರಿ. ಪ್ರಯಾಣದಲ್ಲಿ ಅನುಕೂಲವಾದಂಥ ಅದ್ಭುತವಾದಂಥ ಒಂದು ಪ್ರಗತಿಯನ್ನು ಕಾಣ್ತೀರಿ. ಆದರೆ ಅಷ್ಟಮಾಧಿಪತಿ ಒಳಗೂಡಿರ್ತಕ್ಕಂಥ ಚಂದ್ರ ಮಾನಸಿಕವಾದಂಥ ಒತ್ತಡವನ್ನು ತರ್ತಾರೆ. ಸಣ್ಣದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿಯನ್ನು ತರ್ತಾರೆ. ಆದರೆ ಪ್ರಯಾಣ ಹೋಗುವಂಥದ್ದು ಸ್ವಲ್ಪ ನಿಮಗೆ ಅಡೆತಡೆ ಆಗ್ಬೋದು, ಸಮಸ್ಯೆ ಬರಬಹುದು. ಮತ್ತು ಹೋದಂಥ ಪ್ರಯಾಣ ಸುಸೂತ್ರವಾಗಿ ಆಗದೆ ಅತೃಪ್ತಿಯಿಂದ ಕೂಡಿರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಲಾಭಾಧಿಪತಿ ಬಲವಾಗಿದ್ದಾನೆ ಅಂತಂದಾಗ ಏನಾದರೂ ಬರುವುದಾದರೆ ಆಕಸ್ಮಿಕವಾಗಿ ಬರುತ್ತೆ. ಸ್ವಲ್ಪ ದೈವ ಕಾರ್ಯ, ದೈವ ಖರ್ಚುಗಳನ್ನು ಮಾಡ್ತಕ್ಕಂಥ ಸ್ಥಿತಿ ಬರಬಹುದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಸಮಾಧಾನ ಅಥವಾ ಅಂಥ ತೃಪ್ತಿಕರವಾದಂಥ ದಿವಸ ಆಗಿರುವುದಿಲ್ಲ. ದಾಯಾದಿಗಳೊಂದಿಗೆ ಅಥವಾ ದಾಯಾದಿಗಳಿಂದ ಸ್ವಲ್ಪ ಲಾಭವಾಗ್ತಕ್ಕಂಥದ್ದು ಮತ್ತು ಪತ್ರ ವ್ಯವಹಾರ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಬರವಣಿಗೆ ವಿಚಾರ ಸಂಬಂಧಪಟ್ಟಂಥ ಅನುಕೂಲವಿದೆ ಕನ್ಯಾ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಲಲಿತಾಂಬಿಕೆಯ ನಾಮಸ್ಮರಣೆ ಅಥವಾ ಲಲಿತಾ ಸಹಸ್ರನಾಮ ಗೊತ್ತಿದ್ದರೆ ಪಾರಾಯಣ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ತುಲಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ದಶಮಾಧಿಪತಿ ಅಷ್ಟಮ. ಹಾಗಾಗಿ ಉದ್ಯೋಗ ಒತ್ತಡಗಳಂತೂ ಇದ್ದೇ ಇರುತ್ತೆ. ಉದ್ಯೋಗದಲ್ಲಿ ಅತೃಪ್ತಿಯ ಭಾವ ಅಂತೂ ಇದ್ದೇ ಇರುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಬೀಳ್ತಕ್ಕಂಥ ಸ್ಥಿತಿಯೂ ಕೂಡ ಇರುತ್ತೆ. ದಾಂಪತ್ಯದ ಅತೃಪ್ತಿ ಮತ್ತು ಅಸಮಾಧಾನ ಅಂತಕ್ಕಂಥದ್ದು ಇದ್ದೇ ಇರುತ್ತೆ, ಅಷ್ಟಮ ಪ್ರಭಾವವಾಗಿರ್ತಕ್ಕಂಥದ್ದಾಗಿರೋದ್ರಿಂದ. ಆದರೆ ಆರ್ಥಿಕವಾದಂಥ ಸ್ಥಿತಿ ಮಾತ್ರ ಚೆನ್ನಾಗಿರುತ್ತೆ. ಎಲ್ಲೋ ಒಂದು ಸಣ್ಣದಾಗಿ ಉಳಿತಾಯವೂ ಕೂಡ ಆಗುವಂಥ ಪರಿಸ್ಥಿತಿನಲ್ಲಿರುತ್ತೆ. ತುಲಾರಾಶಿನವ್ರಿಗೆ ಕುಟುಂಬದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿ. ವಿದ್ಯಾರ್ಥಿಗಳ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ. ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಪ್ರೈಮರಿ ಎಜುಕೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಹೈಯರ್ ಎಜುಕೇಷನ್ ಮಾಡುವಂಥವ್ರು ಸ್ವಲ್ಪ ಜಾಸ್ತಿ ಒತ್ತಡವನ್ನು ತಂದುಕೊಳ್ತಾರೆ ತುಲಾರಾಶಿನವರು ಅಷ್ಟೇ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಮೃತ್ಯುಂಜಯನ ನಾಮಸ್ಮರಣೆ ಅಥವಾ ಮೃತ್ಯುಂಜಯನ ಮಂತ್ರವನ್ನು ಜಪ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವೃಶ್ಚಿಕ ರಾಶಿನವ್ರಿಗೆ ರಾಷ್ಟ್ರಾಧಿಪತಿ ಭಾಗ್ಯಾಧಿಪತಿ ಇಬ್ಬರು ಉಚ್ಚನಾಗಿ ಕುಳಿತುಕೊಳ್ತಾ ಇದ್ದಾನೆ ಭಾಗ್ಯಾಧಿಪತಿ ಆದಂಥ. ಹಾಗಾಗಿ ಅದೃಷ್ಟ, ಯೋಗಬಲ,
ಅವಕಾಶ ಹುಡುಕಿಕೊಂಡು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಮತ್ತು ಎರಡನೇ ಮದುವೆ ಆಗಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಅವಕಾಶಗಳು ಕೂಡ ಬರ್ತದೆ. 11 ಗಂಟೆವರೆಗೆ ಸ್ವಲ್ಪ ಒತ್ತಡದ ಸ್ಥಿತಿನಲ್ಲಿದ್ದೂ ಕೂಡ ತದನಂತರ ಎಲ್ಲವೂ ಕೂಡ ಸುಧಾರಣೆ ಆಗತ್ತೆ. ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಆಗ್ತಕ್ಕಂಥದ್ದು, ಉದ್ಯೋಗದ ಸ್ಥಿತಿ ಸುಧಾರಣೆ ಆಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು, ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ಒಳ್ಳೆಯ ಅವಕಾಶ, ಪ್ರಯಾಣ ಮಾಡುವಂಥವ್ರಿಗೆ ಅವಕಾಶ ಅಂತಕ್ಕಂಥ ಸ್ಥಿತಿ, ಒಳ್ಳೆಯ ತೃಪ್ತಿಕರವಾದಂಥ ಒಂದು ದಿವಸ ಅಂತಕ್ಕಂಥ ರೀತಿಯಲ್ಲಿ ನೋಡಬೇಕಾಗತ್ತೆ. ಹಿಂದೆ ಯಾವುದೋ ಮಾಡಿರ್ತಕ್ಕಂಥ ಪೂಜೆ ಅಥವಾ ಯಾವುದೋ ದಾನ ಧರ್ಮದ ಫಲ, ಪುಣ್ಯ ಫಲ ಅಂತಕ್ಕಂಥದ್ದು ಇವತ್ತಿನ ದಿವಸ ನಿಮಗೆ ಎಲ್ಲೋ ಒಂದು ವರದಾನವಾಗಿ ಅದು ನಿಮಗೆ ರಕ್ಷಣೆಯಾಗಿ ಬರುತ್ತೆ. ವೃಶ್ಚಿಕ ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ನಿಮ್ಮ ಕುಲದೇವತೆಗೆ ಒಂದು ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಶತ್ರುದಮನವಾಗ್ತಕ್ಕಂಥದ್ದು, ಶತ್ರು ನಾಮಾವಶೇಷವಾಗ್ತಕ್ಕಂಥದ್ದು, ಶತ್ರುಗಳಿಗೆ ರಿವರ್ಸ್ ಆಗ್ತಕ್ಕಂಥ ಯಾರ್ಯಾರು ಕೆಡುಕನ್ನು ಮಾಡಿದ್ದಾರ ಅವ್ರಿಗೆ ರಿವರ್ಸ್ ಆಗುವಂಥ ಸ್ಥಿತಿ, ವಿಪರೀತ ರಾಜಯೋಗ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇದೆ. ಬಟ್ ಶುಕ್ರ ಗ್ರಹಣಕ್ಕೊಳಗಾಗಿರೋದ್ರಿಂದ ರಾಜಯೋಗದ ಪ್ರಭಾವ ನಿಮಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ತುಂಬ ಆಟ ಆಡಿಸ್ತದೆ ಅಂತಕ್ಕಂಥ ಸ್ಥಿತಿ. ಸಪ್ತಮದಲ್ಲಿರ್ತಕ್ಕಂಥ ರವಿ ಪ್ರಭಾವ ಅಂತಕ್ಕಂಥದ್ದು 11 ಗಂಟೆವರೆಗೆ ಸ್ವಲ್ಪ ಸಂಗಾತಿಯ ಈಗೋ ಅಥವಾ ಸಂಗಾತಿಯ ಒಂದು ನಾನು ಅಂತಕ್ಕಂಥ ರೀತಿಯಾದಂಥ ಒಂದು ಪ್ರವೃತ್ತಿಗಳು ಸ್ವಲ್ಪ ಕಾಡಾಟವನ್ನು ಕೊಡಬಹುದು. 11 ಗಂಟೆ ನಂತರ ಎಲ್ಲವೂ ಕೂಡ ತಹಬದಿಗೆ ಬರುತ್ತೆ. ಆದರೆ ದಾಂಪತ್ಯದ ಒಂದು ಅತೃಪ್ತಿ ಮಾತ್ರ ಹಾಗೆ ಮುಂದುವರಿಯುತ್ತದೆ. ಸ್ವಲ್ಪ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂಥ ಗಂಭೀರವಾಗುವಂಥ ಸ್ವರೂಪಗಳಿಲ್ಲ. ಆದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ, ಗುಪ್ತವ್ಯಾಧಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಒದ್ದಾಟ ಕೊಡಬಹುದು, ಸಣ್ಣ ಪುಟ್ಟದಾಗಿ ಒದ್ದಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೆ ಶತ್ರುಗಳಿಂದ ಮಾತ್ರ ಯಾವುದೇ ತೊಂದರೆ ಆಗೋದಿಲ್ಲ. ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಅವರೇ ಬೇಳೆಯನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಇವತ್ತಿನ ದಿವಸ ಧನುಸ್ಸು ರಾಶಿನವರು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಕರ ರಾಶಿನವರು ಏನು ಮಾಡಿಕೊಳ್ಬೇಕಾಗತ್ತೆ, ಏನಿರ್ತದೆ ಇದು ದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಗುರುಬಲ ಇದೆ, ಎಲ್ಲವೂ ಕೂಡ ರಕ್ಷಣೆಯಾಗಿ ನಿಲ್ಲುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಲಾಭಾಧಿಪತಿ ಲಾಭವು ನೋಡ್ತಾ ಇದ್ದಾನೆ, ಲಾಭವಾಗಬೇಕು. ಸಪ್ತಮಾಧಿಪತಿಯಾದಂಥವನು ಕಲಿತು ಲಾಭಾಧಿಪತಿ ಒಡಗೂಡಿಕೊಳ್ಳುತ್ತಿದ್ದಾನೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲ ಅಂತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ಲಾಭ ಚೇತರಿಕೆಯನ್ನು ಕಾಣಬೇಕು. ಸ್ವಲ್ಪ ಅದೃಷ್ಟ ಒಲಿದು ಬರಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗಿ ಬರುತ್ತೆ. ಭೂಮಿ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಆಪತ್ತಿನಿಂದ ಪಾರಾಗುವಂಥ ಲಕ್ಷಣ, ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಾಣ್ತದೆ. ಆದರೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಅಂಥ ಅನುಕೂಲವನ್ನು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಮಕ್ಕಳಿಂದ ಅಸಮಾಧಾನ ಮುಂದುವರಿತದೆ, ಅದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಅಂತಕ್ಕಂಥದ್ದು. ಕೆಲಸ ಕಾರ್ಯಗಳು ಸ್ವಲ್ಪ ಆಗೋದಕ್ಕೂ ದಾರಿ ಆಗ್ತದೆ. ಆದರೆ ಬಾಧಕಾಧಿಪತಿ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಅಂತಕ್ಕಂಥವನು ಸ್ವಲ್ಪ ಅಂದುಕೊಳ್ಳಲಾರದಂಥ ಒತ್ತಡಗಳು ಅಥವಾ ಪ್ರೆಷರ್ ಜಾಸ್ತಿ ಆಗುವಂಥ ಸ್ಥಿತಿ ಬರಬಹುದು. ಆದ್ದರಿಂದ ಏನೋ ಆಗ್ತಾಯಿದೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಭಾಸವಾಗಬಹುದು ಮಕರ ರಾಶಿಯವರಿಗೆ. ಪರಿಹಾರ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ನಾಮಸ್ಮರಣೆಯನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಅವಕಾಶ, ಕೆಲಸ ಕಾರ್ಯ ಪರ್ಫೆಕ್ಟ್ ಕೆಲಸ ಕಾರ್ಯಗಳಾಗ್ತದೆ. ಏನು ಅಂದುಕೊಂಡಿರ್ತೋ ಅದೇ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತೀರಿ. ಮತ್ತು ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ. ವಿದೇಶಿಯಾನ ಮಾಡಬೇಕು ಅಂಥವ್ರಿಗೆ ಸ್ವಲ್ಪ ಅಸಮಾಧಾನಗಳು ಆಗಬಹುದು. ಮಾನಸಿಕವಾದ ತೊಳೆದಾಟ ಅಥವಾ ಮನೋರೋಗಗಳು ಅಂತಕ್ಕಂಥವು ಸ್ವಲ್ಪ ಕಾಡಾಟವನ್ನು ಕೊಡ್ಬೋದು. ಅಂದರೆ ಸೈಕಾಲಜಿಕಲಿ ವೀಕ್ ಇರ್ತಕ್ಕಂಥವ್ರಿಗೆ, ಸ್ವಲ್ಪ ಡಿಪ್ರೆಷನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗುವಂಥ ಸ್ಥಿತಿ ಕಂಡುಬರುತ್ತದೆ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಮಧ್ಯಾಹ್ನ 11 ಗಂಟೆ ಒಳಗಡೆ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿ. ಸ್ವಲ್ಪ ದಾಂಪತ್ಯದ ವಿಚಾರ ಸಂಬಂಧಪಟ್ಟಂತೆ ತೃಪ್ತಿಕರವಾಗಿ ಇರೋದಿಲ್ಲ. ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ಅಸಮಾಧಾನಗಳಾಗಬಹುದು. 11 ಗಂಟೆ ಒಳಗಡೆ ಮಿತ್ರರೊಂದಿಗೆ ಕಲಹವಾಗಬಹುದು, ಅಸಮಾಧಾನಗಳಾಗಬಹುದು ಮಿತ್ರರೊಂದಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ದಿವಸ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಹಾಲಿನ ಅಭಿಷೇಕವನ್ನು ಸುಬ್ರಹ್ಮಣ್ಯನಿಗೆ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ.
ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥವ್ರು ಸ್ವಲ್ಪ ಅನುಕೂಲದ ಹಳಿಗೆ ಬರ್ತಕ್ಕಂಥ ಸ್ಥಿತಿ, ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ಅನುಕೂಲ, ಮಕ್ಕಳ ಸಹಕಾರದಿಂದಾಗುತ್ತೋ ಅಥವಾ ಪ್ರೀತಿಪಾತ್ರರ ಸಹಕಾರದಿಂದಾಗುತ್ತೋ ಮತ್ತು ಹಣಕಾಸಿನ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳಿರ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗಬಹುದು ಅಂತಕ್ಕಂಥ ರೀತಿಯನ್ನು ಕಾಣುತ್ತದೆ. ಮತ್ತು ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು, ಭೂಮಿ ವ್ಯವಹಾರಗಳು ಕೈ ಹಿಡಿತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಾಣುತ್ತದೆ. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಾಣುತ್ತದೆ. ಮಾತು ವಿರೋಧವನ್ನು ತರಬಹುದು, ಜಾಗ್ರತೆಯಿಂದಿರಬೇಕು. ಮೀನರಾಶಿನವರು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಯಾರಿಗಾದ್ರೂ ಒಂದು ಹಿಡಿ ಕಡಲೆಬೇಳೆಯನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ.